ಇವತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡಿದ್ದು ಒಂದು ದುರದೃಷ್ಟಕರವಾದಂಥದ್ದು ಅಂತಲೇ ಹೇಳಿಕ್ಕೆ ಬಯಸ್ತೇನೆ. ಇದು ಆಗಬಾರ್ದಾಗಿತ್ತು ಅಂತಕ್ಕಂತಹ ಒಂದು ಭಾವನೆ ಕೂಡ ನಮ್ಮ ಕಾರ್ಯಕರ್ತರೊಳಗೆ ಇದೆ. ಆದರೆ ಎಲ್ಲದಕ್ಕೂ ಒಂದು ಮಿತಿ, ಲಿಮಿಟ್ ಅನ್ನೋದು ಇರ್ತದೆ. ಆ ಒಂದು ಮಿತಿಯನ್ನು ನಾವು ದಾಟಿದಾಗ ಪಕ್ಷ ಅನಿವಾರ್ಯವಾಗಿ ಇಂತಹ ಕ್ರಮವನ್ನು ಕೈಗೊಳ್ಳಬೇಕಾಯಿತು. ಇದು ಅನಿರೀಕ್ಷಿತವಾಗಿ ನಮ್ಮೆಲ್ಲರಿಗೂ ತಿಳಿದು ಬಂದ ವಿಷಯ. ಆದರೆ ಇವತ್ತು ಬಸನಗೌಡ ಪಾಟೀಲರು ಉಚ್ಚಾಟನೆ ಆದ ನಂತರ ಕೆಲವೊಂದು ಪ್ರತಿಭಟನೆಗಳು ನಡೆದು ಮತ್ತು ಕೆಲವರು ಪರವಾಗಿನೂ ಕೂಡ ಸಂಭ್ರಮಿಸಿದರು. ಆದರೆ ಇದು ಸಂಭ್ರಮಿಸ್ತಕ್ಕಂತಹ ವಿಷಯನೂ ಕೂಡ ಅಲ್ಲ ಅಂತೇಳಿ ಹೇಳಿ ಬಯಸ್ತೇನೆ. ಈ ಒಂದು ಬಸನಗೌಡ ಪಾಟೀಲರು ಉಚ್ಚಾಟನೆ ಆದಂತಹ ಸಂದರ್ಭದೊಳಗೆ ಆ ಒಂದು ಹಿಂದೂ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂತೇಳಿ ಹೇಳಿಕೊಂಡು ಏನು ಒಂದು ಬಿಹೇವಿಯರ್ ಏನಿದೆ, ಪ್ರತಿಭಟನೆ ಏನಿದೆ, ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇದ್ರಾಗ ಏನು ಯಾರು ಹೊರಗಿನವರಿಲ್ಲ. ಮತ್ತು ಇದರೊಳಗೆ ಇನ್ನೊಂದು ಏನಾಗಿದೆ ಅಂತಂದರೆ, ನಮ್ಮ ಈ ಒಂದು ಮೀಡಿಯಾದೊಳಗೂ ಕೂಡ ಪಂಚಮಸಾಲಿ ಸಮಾಜ ಅಂಥೇಳಿ ಭಾಳಷ್ಟು ಹೈಲೈಟ್ ಆಗ್ತಾ ಇದೆ. ಪಂಚಮಸಾಲಿ ಸಮಾಜ ಇದನ್ನು ವಿರೋಧ ಮಾಡ್ತದೆ, ಪ್ರತಿಭಟನೆ, ಪಂಚಮಸಾಲಿ ಹೆಸರಿನ ಮೇಲೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಅದೇ ರೀತಿ ನಿನ್ನೆನೂ ಕೂಡ ನಡೆದಂತಹ ಒಂದು ಪ್ರತಿಭಟನೆ, ಇಲ್ಲಿನೂ ಕೂಡ ಗಾಂಧಿ ಚೌಕದೊಳಗೆ ನಡೆದಂತಹ ಪ್ರತಿಭಟನೆ ಇದು ಪಂಚಮಸಾಲಿ ಪ್ರತಿಭಟನೆ. ಸೊ ಹೀಗಾಗಿ ಇದು ಅಂದ್ರೆ ಮಾಧ್ಯಮದೊಳಗೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ, ಪಂಚಮಸಾಲಿ ಅಂತಕ್ಕಂಥದ್ದು ಹೈಲೈಟ್ ಆಗ್ತಕ್ಕಂಥದ್ದು ಒಂದು ರೀತಿ ಸಮಾಜವನ್ನು ಇಕ್ಕಟ್ಟಕ್ಕೆ ಸಿಲುಕಿಸಿದಂತೆ ಆಗ್ತಾ ಇದೆ. ಯಾಕಂದರೆ ನಿನ್ನೆ ಆತ್ಮಾವಲೋಕನ ಮಾಡಿಕೊಂಡ್ರೆ ಅಲ್ಲಿ ಎಷ್ಟು ಮಂದಿ ಪಂಚಮಸಾಲಿಯರು ಇದ್ದರು, ಅಲ್ಲಿ ಭಾಗವಹಿಸಿದಂಥವರು ಹೆಚ್ಚು ಕಡಿಮೆ ಯಾರಿದ್ರು ಅಂತಕ್ಕಂಥದ್ದು ಭಾಳ ಮಂದಿಗೆ ಗೊತ್ತಿದೆ. ಈ ಒಂದು ಏನೋ ಸಿದ್ಧಸಿರಿ ಅಥವಾ ಅವರ ಎಂಪ್ಲಾಯೀಸು ಹೆಚ್ಚು ಕಡಿಮೆ ಅದರೊಳಗೆ ಭಾಗವಹಿಸಿದ್ದಾರೆ. ಹೀಗಾಗಿ ಇಲ್ಲೇನಿದೆ ಅಂತಂದರೆ, ಈ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡುವುದಕ್ಕಿಂತಲೂ ನನಗನ್ನಿಸ್ತದೆ ಸ್ವಲ್ಪ ಹಿರಿಯರ ಜೊತೆ ಸೇರಿಕೊಂಡು ಒಂದು ಆತ್ಮಾವಲೋಕನ ಸಭೆಯನ್ನು ಮಾಡಿಕೊಂಡ ಸರಿಯಾದ ಮಾರ್ಗದೊಳಗೆ ಹೋದರೆ ಅವರಿಗೆ ಒಂದಿಷ್ಟು ಭವಿಷ್ಯ ಅದ ಅಂಥೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಈಗಾಗಲೇ ಕೇವಲ ಸನ್ಮಾನ್ಯ BS ಯಡಿಯೂರಪ್ಪನವರನ್ನು, ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರರವರನ್ನು ಟಾರ್ಗೆಟ್ ಮಾಡ್ತಾ 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 ಅಂದರೆ ಅವರು ಬಗ್ಗೆ ಅನವಶ್ಯಕರವಾದಂತಹ ಹೇಳಿಕೆಗಳನ್ನು ಕೊಡ್ತಾ, ಅವರು ಲಿಂಗಾಯತರು ಅಲ್ಲ, ಲಿಂಗಾಯತ ವಿರೋಧಿ ಅದಾರೆ, ಪಂಚಮಸಾಲಿ ವಿರೋಧಿ ಅದಾರೆ, ಭ್ರಷ್ಟಾಚಾರ ಅದಾರೆ, ಅದು ಇದಕ್ಕೆ ಯಾವುದಕ್ಕೂ ಒಂದು ಒಂದು ದಾಖಲೆ ಇಲ್ಲದೆ ಕೇವಲ ಅವ್ರ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದು, ಇದು ಇವತ್ತು ಅವರಿಗೆ ಈ ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಸ್ಥಿತಿಗೆ ಬಂದು ತಲುಪಿದ್ರು. ಅವ್ರ ಜೊತೆ ಇರ್ತಕ್ಕಂಥವ್ರು ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು. ಒಂದು ಪಾಸಿಟಿವ್ ಸಲಹೆಗಳನ್ನು ಕೊಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಅಂಥೇಳಿ ನನಗೆ ಅನಿಸ್ತದೆ.